ಸರ್ಕಲ್ ಇಂದ ಹೊರಗೆ ಯಾರು ಲಾಸ್ಟ್ ಬರ್ತಾರೆ ಅವರು ವಿನ್ನರ್ ಆಗಿರ್ತಾರೆ. ನೀವೇ 4 ಜನ ಆಗಿರ್ತೀರಾ ಗ್ರೂಪಿಗೆ. ಒಂದು ದೊಡ್ಡ ಕ್ಯಾಶ್ ಪ್ರೈಸ್ ಗಾಗಿ 16 ಕಂಟೆಸ್ಟೆಂಟ್ಸ್ 6 ರೌಂಡ್ಸ್ ಗಳಾಗಿ ಸರ್ಕಲ್ ಗೇಮ್ ನಡೆಯುತ್ತೆ. ಫೈನಲಿ ಒಬ್ಬ ವಿನ್ನರ್ ಗೆ ಮಾತ್ರ ಕ್ಯಾಶ್ ಪ್ರೈಸ್. ಬನ್ನಿ ನೋಡುವ ಯಾರಾಗಿರ್ತಾರೆ ದ ಲಕ್ ವಿನ್ನರ್. ವಿ ಗಾಟ್ ಆಲ್ ದ ಕಂಟೆಸ್ಟೆಂಟ್ಸ್. ಇವಾಗ ಅವರವ್ರದ್ದು ಐಡೆಂಟಿಕಲ್ ಆಗಿ ನಂಬರ್ಸ್ ಬರಲಿಕ್ಕೆ. ಸೊ ನಂಬರ್ 1 ಪ್ಲೀಸ್ ಕಮ್ ಆನ್. ನಂಬರ್ 2 ಸರ್ಕಲ್ ಇಂದ ಹೊರಗಡೆ ಯಾರು ಲಾಸ್ಟ್ ಹೋಗ್ತಾರೆ ಅವರು ವಿನ್ನರ್ ಆಗಿರ್ತಾರೆ. ಅಂಡ್ ವಿ ಹ್ಯಾವ್ ದ ಗಾಯ್ಸ್ ಇನ್ಸೈಡ್ ನೌ. ವಿ ಹ್ಯಾವ್ ಅವರ್ ಟೀಮ್ ಹಿಯರ್. ಸೊ ನಮ್ಮ ಸೀನಿಯರ್ ಗೈಸ್ ಇಲ್ಲೇ ಇದ್ದಾರೆ. ಸೊ ಗೈಸ್ ವಿ ಸ್ಟಾರ್ಟೆಡ್ ನಾವು. ಸರ್ಕಲ್ ಇಂದ ಹೊರಗೆ ಹೋದ್ರೆ ನೀವು ಔಟ್ ಆಗ್ತೀರಾ. 16 ಜನ ಇರ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಲಾಸ್ಟ್ ಒಬ್ಬನಿಗೆ ಆಗಿದೆ ಕ್ಯಾಶ್ ಪ್ರೈಸ್ ಸಿಗೋದು. ಸೊ ನಿಮ್ಮಲ್ಲಿ ಒಬ್ಬರಿಗೆ ಆಗಿರುತ್ತೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಇವಾಗ ನೋಡಿ ಇಲ್ಲಿ ನಮ್ಮ ಏನಂತ ಹೇಳೋದನ್ನ ರೆಫ್ರಿ ಬ್ರೋ ಅವ್ನು ಇವಾಗ ಇಲ್ಲಿ ಮ್ಯಾನೇಜ್ ಮಾಡ್ತೀರಾ ನಮ್ನೆಲ್ಲರನ್ನ. ರೆಫ್ರಿ ನಮ್ಮ ರೆಫ್ರಿ ಎಲ್ಲಿ ಕೂತ್ಕೊಂಡಿದ್ದಾರೆ. 4 ಗ್ರೂಪ್ ಆಗಿ ನೀವು ಇವಾಗ ಸಪ್ರೇಟ್ ಆಗ್ಬೇಕು. ನೀವೇ ಪ್ಲಾನ್ ಮಾಡ್ಕೊಬೇಕು. ನೀವೇ 4 ಗ್ರೂಪ್ ಆಗ್ಬೇಕು. ನೀವಾಗ ಸಪ್ರೇಟ್ ಆಗ್ತಿದ್ದೀರಾ. ಒಂದು ಗ್ರೂಪ್ ಅವರು ಇನ್ನೊಂದು ಗ್ರೂಪ್ ಯಾವ್ದಾದ್ರು ಒಂದು ಗ್ರೂಪಿಗೆ ವೋಟ್ ಮಾಡ್ಬೇಕು. ಯಾರಿಗೆ ಜಾಸ್ತಿ ವೋಟ್ ಸಿಗುತ್ತೆ ಆ ಗ್ರೂಪ್ ಹೊರಗಡೆ ಹೋಗುತ್ತೆ. ನಮ್ಮ ಸೀನಿಯರ್ಸ್ 4 ಜನ ಒಂದೇ ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ನಿಮಗೆ ಅವ್ರು ವೋಟ್ ಹಾಕಿದ್ರೆ ಒಂದೇ ಶಾರ್ಟ್ ಅಲ್ಲಿ ನೀವು 4 ಜನ ಹೊರಗಡೆ ಹೋಗ್ತೀರಾ. ಸೊ ನೀವು 4 ಜನ ಗ್ರೂಪ್, ನೀವೇ 4 ಜನ ಆಗಿರ್ತೀರಾ ಗ್ರೂಪಿಗೆ. ನೀವು 4 ಜನ ಆಗಿದ್ದೀರಾ ಗ್ರೂಪ್ ಅಲ್ಲಿ ಇವಾಗ. ಸೊ ನಿಮಗೆ ಇವರೆಲ್ಲರೂ ಓಟ್ ಹಾಕಿದ್ರೆ ಒಂದೇ ಶರ್ಟಲ್ಲಿ ನೀವು ಒಟ್ಟಿಗೆ ಹೋಗ್ತೀರಾ ಹೊರಗಡೆ. ಓಕೆನಾ? ಪರವಾಗಿಲ್ಲ. ಓಕೆ ಡನ್. ನೀವು 4 ಜನ ಗ್ರೂಪ್ ಆಗಿದ್ದೀರಾ. ನೆಕ್ಸ್ಟ್ ರೌಂಡಿಗೆ ಬರ್ತೀರಾ ನೀವು. ಫುಲ್ ಹೋಪಾ ಹೊಡಿ ಕೈ ದ ಲಾಸ್ಟ್ ಒನ್. ಹೇಗೆ ಅನ್ಸಿದೆ? ನೆಕ್ಸ್ಟ್ ರೌಂಡಿಗೆ ಬರ್ತೀರಾ ಅಲ್ಲ ಈ ರೌಂಡಲ್ಲಿ ಎಲಿಮೆಂಟ್ ಆಗ್ತೀರಾ? 4 ಟೀಮ್ ಐತಿ ಇವಾಗ. 4 ಇವಾಗ ಒಂದು ಟೀಮ್ ಹೊರಗಡೆ ಹೋಗುತ್ತೆ. ಸೊ ವಿ ಡೋಂಟ್ ನೋ ಯಾರು ಹೋಗ್ತಾರೆ ಅಂತ. ಬಟ್ ಸ್ಟಿಲ್ ಸೊ ಡಿಸ್ಕಷನ್ ಆಗ್ತಿದೆ ಗೈಸ್. ನೀವು ಡಿಸ್ಕಷನ್ ಮಾಡ್ಬೋದು. ಯಾರಿಗೆ ಓಟ್ ಹಾಕೋಣ ಡಿಸ್ಕಷನ್ ಮಾಡಿ ಒಂದು ಟೀಮ್ ನ ಹೊರಗಡೆ ಮಾಡಿ. ಎಸ್ ದ ಸ್ಟ್ರಾಟಜಿಕ್ ಗೇಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್. ಒಂದು ಟೀಮ್ ಇನ್ನೊಂದು ಟೀಮ್ ಹತ್ರ ಡಿಸ್ಕಷನ್ ಮಾಡ್ತಿದೆ ಇಲ್ಲಿ. ಬ್ರೋ ಹೇಗೆ ಅನ್ಸಿದೆ? ಯಾರ ಹತ್ರ ಡಿಸ್ಕಷನ್ ಮಾಡ್ಲಿಕ್ಕಿದ್ಯಾ? ಶೇರ್ ಮಾಡ್ಲಿಕ್ಕಿದ್ಯಾ? ಹೇಗಿದೆ ನಿಮ್ದು ಸ್ಟ್ರಾಟಜಿ? ವರ್ಕೌಟ್ ಆಗುತ್ತಾ ನಿಮಗೆ? ಹೇಗಾಗ್ತಿದೆ ಸ್ಟ್ರಾಟಜಿ ನಿಮಗೆ? ನೆಕ್ಸ್ಟ್ ರೌಂಡಿಗೆ ಬರ್ಬೋದಾ? ಎಲ್ಲರೂ ಪ್ಲಾನ್ ಮಾಡಿದ್ದಾರೆ. ಏನ್ ಗೊತ್ತಿಲ್ಲ, ನೋಡೋಣ ಮಾಡಿ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಯಾರು ಹೊರಗಡೆ ಹೋಗ್ತಾರೆ ಅಂತ ನೋಡೋಣ. ನಿಮ್ದಲ್ಲಿ ಒಬ್ಬ ಟೀಮ್ ಲೀಡರ್ ನೀವು ಸೆಲೆಕ್ಟ್ ಮಾಡ್ಬೇಕು ಇವಾಗ. ನಮ್ದ್ರಲ್ಲಿ ಶೈರ್, ಮಿಸ್ಟರ್ ಶೈರ್ ಬಾಯ್, ಟೀಮ್ ಲೀಡರ್ ಜಸ್ಟ್ ಲೈಕ್. ಸೊ ಹಿ ಇಸ್ ದ ಟೀಮ್ ಲೀಡರ್ ಆಫ್ ಗ್ರೂಪ್ ಎ. ನಿಮ್ದಲ್ಲಿ ಯಾರು ಟೀಮ್ ಲೀಡರ್? ನಮ್ಮ ರಿಜಾಮ್ ಬ್ರೋ ಟೀಮ್ ಲೀಡರ್ ಆಗಿರ್ತಾರೆ ಗ್ರೂಪ್ ಬಿ. ಓಕೆ, ಆಲ್ ದಿ ಬೆಸ್ಟ್ ಬ್ರೋ. ಅಂಡ್ ಯಾರು ಟೀಮ್ ಲೀಡರ್? ನೀನಾ? ಮಿಸ್ಟರ್ ಯಾಸಿನ್ ಟೀಮ್ ಲೀಡರ್ ಆಗಿರ್ತಾರೆ. ಆಲ್ ದಿ ಬೆಸ್ಟ್. ಗ್ರೂಪ್ ಡಿ ಮಿಸ್ಟರ್ ಫರ್ಮನ್ ಬ್ರೋ ಎಲಿಮಿನೇಟ್ ಆಗುತ್ತಾ ಇಲ್ಲ ಕ್ವಾಲಿಫೈ ಆಗುತ್ತಾ ನೋಡುವ. ನಮ್ಮ ಇಲ್ಲಿ ರೆಫ್ರಿ ಇದಾರೆ, ಮ್ಯಾನೇಜರ್ ಮಿಸ್ಟರ್ ಮುಶು. ಅವ್ರ ಹತ್ರ ಹೋಗಿ ನೀವು ಹೇಳ್ಬೇಕು ಯಾರು ಎಲಿಮಿನೇಟ್ ಆಗ್ಬೇಕು ಅಂತ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಗ್ರೂಪ್ ಸಿ. ನಿನ್ನ ಓಟ್ ಯಾರಿಗೆ ಅಂತ ಹೇಳೋದು. ದ ಫಸ್ಟ್ ಓಟ್ ನೌ ದ ಗ್ರೂಪ್ ಡಿ. ಕಮ್ ಆನ್ ಡಿ, ಮಿಸ್ಟರ್ ಫರ್ಮನ್ ಕಮ್ ಆನ್. Next, the group B, come on. So the last vote, Mr. Saeed bro, come on. ನಿಮ್ಮ vote ಯಾರಿಗೆ? So the last vote ಆಯ್ತು. ನೋಡೋಣ ಬನ್ನಿ, ನಿಮ್ ಪ್ರಕಾರ ಯಾರಾಗಿರ್ಬೋದು ಹೊರಗಡೆ ಹೋಗೋದು? ಸೀನಿಯರ್ಸ್ ಹೊರಗಡೆ ಹೋಗ್ತಾರಂತೆ. ನಿಮ್ ಪ್ರಕಾರ ಯಾರು ಹೊರಗಡೆ ಹೋಗ್ಬೋದು ಬ್ರೋ? ನಿಮ್ ಪ್ರಕಾರ ಯಾರು ಹೊರಗಡೆ ಹೋಗ್ಬೋದು? ಸೀನಿಯರ್ಸ್ ಹೊರಗಡೆ ಹೋಗ್ಬೋದಾ? ಓ ಮೈ ಗಾಡ್, ಯಾಕೆ ಸೀನಿಯರ್ಸ್ ಮೇಲೆ ಅಷ್ಟೊಂದಿದು? ಎಕ್ಸ್ಚೇಂಜ್ ತುಂಬಾ ಟಫ್ ಆಗುತ್ತೆ, ಅದಕ್ಕೆ ಸೀನಿಯರ್ಸ್ ಹೊರಗಡೆ ಹೋಗ್ಬೇಕು ಇದಕ್ಕೆ. ಓಕೆ ಕಮ್ ಆನ್. ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಮಾತ್ರ ಇವರು. ನಿಮ್ ಪ್ರಕಾರ ಯಾವ್ದಾಗ್ಬೇಕು? ಎಲ್ರು ಸೀನಿಯರ್ಸ್ಗೆ ಅಗೇನ್ಸ್ಟ್ ವೋಟ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನೋಡುವ ಬನ್ನಿ ನಮ್ಮ ವೋಟ್ ಯಾವ ತರ ಇದೆ ಅಂತ. ವಾಸ್ ದ ರಿಸಲ್ಟ್? ಓ ಮೈ ಗಾಡ್, ಟೈ. ಎ ಅಂಡ್ ಬಿ, ಮಿಸ್ಟರ್ ಎ ಅಂಡ್ ಬಿ ಗಾಟ್ 2 votes and you guys are safe. ಇಬ್ರಲ್ಲಿ ಇವಾಗ ಒಬ್ರು ಹೊರಗಡೆ ಹೋಗ್ತಿದ್ದೀರಾ. ಸೊ ನೀವ್ ಇಬ್ರು ಮಧ್ಯೆ ಇವಾಗ ಒಂದು ಗೇಮ್ ನಡೆಯುತ್ತೆ. ಟೈ ಆಗಿರೋದ್ರಿಂದ ನಾವಿವಾಗ ರಾಕ್ ಪೇಪರ್ ಸೀಸರ್ ಆಟ ಆಡ್ತಿದೀವಿ. ನಿಮಗೆ ಇವಾಗ 3 ಸತಿ ಮಾಡ್ಬೋದು. ಸೊ 2 ಸತಿ ಯಾರು ವಿನ್ ಆಗ್ತಾರೆ? ಥಿಂಗ್ಸ್ ಗಾಟ್ ಇಂಟೆನ್ಸ್. ಇವಾಗ ಟೈ ಆಗಿದೆ. ಇವಾಗ ಯಾರು ಯಾವ್ದು ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ. ಗಾಯ್ಸ್ ನಿಮ್ ಪ್ರಕಾರ ಯಾರು ಹೋಗ್ಬೇಕು? ನಿಮಗೆ ಸೀನಿಯರ್ಸ್ ಹೋಗ್ಬೇಕು, ನಿಮಗೆ ಇವ್ರು ಹೋಗ್ಬೇಕು. ಒಂದೊಂದು ಗ್ರೂಪ್ ಒಂದೊಂದಿಗೆ ಸಪೋರ್ಟ್ ಮಾಡ್ತಿದೆ. 3, 2, 1 ಗೋ. ಹೊರಗಡೆ ಹೋಗೋ ಮುಂಚೆ ಬ್ರೋ ಏನ್ ಹೇಳಕ್ ಇಷ್ಟಪಡ್ತಿದ್ಯಾ? ಫಸ್ಟ್ ರೌಂಡ್ ಅಲ್ಲಿ ಈ ಆಟ ಇಟ್ಟು ಹೊರಗಡೆ ಹಾಕಿದ್ರು. ಸಪೋರ್ಟ್ ಮಾಡಿ ಇದೇ ತರ ನೆಕ್ಸ್ಟ್ ರೌಂಡಿಗೂ ನಾವು ಮತ್ತೆ ಬರ್ತೀವಿ. ಮಕ್ಳು ವಿನ್ ಆಗ್ಬೇಕಂತ ಹೇಳಿ ಮಕ್ಳಿಗೆ ಆಪರ್ಚುನಿಟಿ ಹೊರಗಡೆ ಹೋಗ್ತಿದ್ದಾರೆ. ಸೊ ಗೈಸ್ ಫಸ್ಟ್ ರೌಂಡ್ ಮುಗೀತು. ಆಲ್ ದಿ ಬೆಸ್ಟ್. ಹೊರಗಡೆ ಹೋಗಾಯ್ತು ಒಬ್ಬ. ಕಾಂಗ್ರ್ಯಾಚುಲೇಷನ್ಸ್ ದ ಲಾಸ್ಟ್ ಮುಶು. ವಾವ್.
ನೋಡಿ ಇಲ್ಲಿ ನೀವು ಇವಾಗ ಸೆಕೆಂಡ್ ರೌಂಡ್ ಬಂದಿದ್ದೀರಾ ಅಫಿಷಿಯಲಿ. ಕಾಂಗ್ರಾಚುಲೇಷನ್ಸ್, 12 ಜನ ಇದ್ದೀರಿ ಇವಾಗ. ಸ್ಪೆಷಲ್ ಗೆಸ್ಟ್ ಫ್ರಮ್ ಮ್ಯಾಂಗ್ಳೂರ್ ಬಂದಿದ್ದಾರೆ ಮಿಸ್ಟರ್ ಅಲ್ಲೋ. ಹಾಯ್ ಬ್ರೋ. ಗೇಮ್ ಸ್ಟಾರ್ಟ್ ಮಾಡಿದಾಗ್ಲೇ ನಮ್ಮ ಈ ಸೀನಿಯರ್ ಗೈಸ್ ಇಲ್ವಾ ಸೀದಾ ಮನೆಗೆ ಹೋದ್ರು. ಸೊ ಇವ್ರನ್ನ ಅವರು ಡಿಸ್ಕ್ವಾಲಿಫೈ ಮಾಡ್ಬಿಟ್ರು. ಇವಾಗ 12 ಮೆಂಬರ್ಸ್ ಇದ್ದಾರೆ. ಸೊ ಮ್ಯಾಂಗ್ಳೂರಿಂದ ಬಾರಿ ಬೇಗ ಬಂದಿದ್ದೀರಾ, ನಮ್ ಕೋಸ್ಟ್ ಆಗಿದ್ದಾರೆ ಇವರು. ನೆಕ್ಸ್ಟ್ ರೌಂಡ್ ಏನಂದ್ರೆ ನೀವು ಇವಾಗ 12 ಜನ ಇದ್ದೀರಾ. 12 ಜನ ಇವಾಗ 6 ಜನ ಆಗಿ ಒಂದು ಟೀಮ್ ಹೋಗ್ಬೇಕು. 6 ಮೆಂಬರ್ಸ್. ಓ ಬ್ರೋ, ಇಬ್ರು ಹೋದ್ರು ನಿಮ್ಮಿಂದ. 2 guys ಆಲ್ರೆಡಿ ಲೆಫ್ಟ್ ಯು ಗೈಸ್, ಬಟ್ ಸ್ಟಿಲ್ ಇವ್ರು ಬೇಡ ಅಂತ ಇವ್ರನ್ನ ಈ ಕಡೆ ಕಳ್ಸಿದ್ರು. ನೀವಾಗ 6 ಆಗ್ಬೇಕು, 6 ಜನ ಆಗ್ಬೇಕು. 6 ಜನ ಆಗ್ಬೇಕು ನೀವು. ಇಲ್ಲಿ ಒಂದು ಇವಾಗ ಸೀನಿಯರ್ ಕ್ರಿಯೇಟ್ ಆಯ್ತು ನೋಡಿ. ಸಣ್ಣ ಮಕ್ಳಿದ್ದಾರೆ ಈ ಟೀಮ್ ಅಲ್ಲಿ. ಬಟ್ ಇಲ್ಲಿ ನೋಡಿ ಈ ಟೀಮ್ ಸ್ಟ್ರಾಟಜಿ ನೋಡಿ, ಇವಾಗ ದೊಡ್ಡವ್ರು ಜನ ಇದ್ದಾರೆ. ಸೊ ಇವಾಗಿರೋ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರ್ಕಲ್ ಇವಾಗ ಡಿವೈಡ್ ಆಗಿದೆ 2 ಆಗಿ. ವಿ ಗಾಟ್ ದ ಬಾಲ್ ಹಿಯರ್. ಸೊ ಗೈಸ್, ಈ ಬಾಲ್ ನ ಇಟ್ಕೊಂಡು ನಿಮ್ ಟೀಮ್ ಅಲ್ಲಿ ಒಬ್ರು ಈ ಟೀಮ್ ಅಲ್ಲಿ ಇರೋರಿಗೆ ಎಸಿಬೇಕು. ಯಾರಿಗ್ ಬಾಲ್ ಟಚ್ ಆಗುತ್ತೆ ಅವ್ರು ಔಟ್ ಆಗ್ತಾರೆ. ಇನ್ ಕೇಸ್ ಯಾರಿಗೂ ಬಾಲ್ ಟಚ್ ಆಗಿಲ್ಲ ಅಂದ್ರೆ ಯಾರು ಇಲ್ಲಿಂದ ಎಸಿತಾನೆ ಅವ್ನು ಔಟ್ ಆಗ್ತಾನೆ. ಓಕೆ, ವಾಟ್ ಹ್ಯಾಪನ್? ನಂತರ ಯಾರು ಹಾಕ್ತಾರೆ ಕೈನ ಅವ್ರಿಗೆ ಬಾಲ್. ಓಕೆ, ಬಾಲ್ ಇಸ್ ಆನ್ ಯುವರ್ ಹ್ಯಾಂಡ್. ನೀನ್ ಎಸಿತ್ಯಾ ಯಾರಿಗಾದ್ರೂ ಕೊಡ್ತೀಯಾ ಅಂತ ಗೊತ್ತಿಲ್ಲ. ಬಟ್ ನೀನ್ ಎಸಿತಿದ್ಯಾ ಅಂದ್ರೆ ಯಾರಿಗಾದ್ರೂ ತಾಗಿದ್ರೆ ನೀನ್ ಚಾನ್ಸ್, ಅವ್ನು ಔಟ್ ಆಗ್ತಾನೆ. ಇನ್ ಕೇಸ್ ಯಾರಿಗೂ ಬಾಲ್ ತಾಗಿಲ್ಲ ಅಂದ್ರೆ ನೀನ್ ಔಟ್ ಆಗ್ತೀಯಾ. ಯಾರಿಗೂ ಬಾಲ್ ತಾಗಿಲ್ಲ ಅಂದ್ರೆ ನೀನ್ ಔಟ್ ಆಗ್ತೀಯಾ. ಯಾರಿಗ್ ಬೇಕಾದ್ರೆ ಕೊಡ್ಬೋದು ನೀನ್ ಬಾಲ್. ತೂ ಮಾಡ್ತಕ್ಕಿ. ಓಕೆ, ಇಲ್ಲಿ ನೋಡಿ ಗಾಯ್ಸ್, ಟೀಮ್ ಸ್ಟ್ರಾಟಜಿ ಕಂಪ್ಲೀಟ್ ನೋಡಿ. ಇಲ್ಲೊಂದು ಪಿಲ್ಲರ್ ಆದಂಗಾಗಿದೆ. ಒಂದೊಂದು ಸೈಡ್ ಅಲ್ಲಿ ಒಬ್ಬೊಬ್ರು ಇದ್ದಾರೆ. ಮೈಂಡ್ ಯೂಸ್ ಮಾಡಿದ್ರೆ ಏನು ಮಾಡ್ಬೋದು. Come on bro, come on. He is the daringest person in this game ಅಂತ ಹೇಳ್ಬೋದಲ್ಲ. ಫಸ್ಟ್ ಮುಂದ್ಗಡೆ ಬಂದು ಇದು ಮಾಡ್ದ. ಆಲ್ ದಿ ವೆನ್ಯೂ ಬೆಸ್ಟ್ ಬ್ರೋ, ಹೋಪ್ ಫಾರ್ ದ ಬೆಸ್ಟ್. ಲೈನ್ ಟಚ್ ಆಗಿ ಇನ್ನೊಂದು ಎಲಿಮಿನೇಷನ್ ಹೇಗಂತ ಹೋಗಿದೆ, ಲೈನ್ ತಾಗ್ತು. ಎನಿವೇ ಬ್ರೋ, ಐ ಆಮ್ ಲಿಟರಲಿ ಸಾರಿ ಫಾರ್ ದಟ್. ಇವಾಗ ಗೇಮ್ ತುಂಬಾ ಇಂಟೆನ್ಸ್ ಆಗಿದೆ. ಇವರಿಗೆ ಇಲ್ಲೊಬ್ರನ್ನ ಡಿಸ್ಕ್ವಾಲಿಫೈ ಮಾಡಕ್ಕೆ ಬಾಲ್ ಇತ್ತು. ಬಟ್ ಸ್ಟಿಲ್ ನಿಮ್ಗಿಂತ ಸುಮ್ನೆ ಒಬ್ಬ ಎಲಿಮಿನೇಟ್ ಆಯ್ತು. ಇವಾಗ ನೀವೇ ಬ್ರೋ, ಆಲ್ ದಿ ಬೆಸ್ಟ್. ಲೆಟ್ಸ್ ಸಿ ಫಾರ್ ದ ನೆಕ್ಸ್ಟ್ ಟೈಮ್. ಇಟ್ಸ್ ನಾರ್ಮಲ್. ಇವಾಗ ನಾವು ಲೈನ್ ಸ್ವಲ್ಪ ರೆಡ್ಯೂಸ್ ಮಾಡ್ತಾ ಇದೀವಿ. ಸೊ ಲೈನ್ ಸೈಜ್ ಇವಾಗ ಕಮ್ಮಿ ಆಗುತ್ತೆ. ಯು ಗೈಸ್ ಆರ್ ಆಫಿಷಿಯಲಿ ಕ್ವಾಲಿಫೈಡ್ ಫಾರ್ ರೌಂಡ್ 3. ರೌಂಡ್ 3 ಅಲ್ಲಿ ಯಾವ ಗೇಮ್ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಎಲ್ಲರೂ ಇಬ್ರು ಟೀಮ್ ಆಗಿದ್ದಾರೆ. ಸೊ ನೀವಿಬ್ರು ಒಂದೇ ಟೀಮ್ ಆಗಿದ್ದೀರಾ, ನೀವಿಬ್ರು ಒಂದೇ ಟೀಮ್ ಆಗಿದ್ದೀರಾ, ನೀವಿಬ್ರು ಒಂದೇ ಟೀಮ್ ಆಗಿದ್ದೀರಾ, ನೀವಿಬ್ರು ಒಂದೇ ಟೀಮ್ ಆಗಿದ್ದೀರಾ, ಅಂಡ್ ನೀವಿಬ್ರು ಒಂದೇ ಟೀಮ್ ಆಗಿದ್ದೀರಾ. ಬಟ್ ದಿಸ್ ಗೇಮ್ ಇಸ್ ನಾಟ್ ಅಬೌಟ್ ಬಾಲ್ ಗೇಮ್. ಇಟ್ಸ್ ಗೋನಾ ಬಿ ಮೋರ್ ಇಂಟ್ರೆಸ್ಟಿಂಗ್. ಬನ್ನಿ ನೋಡೋಣ. ನಿಮಗೆ ಇವಾಗ ಒಬ್ಬೊಬ್ರು ಸೀನಿಯರ್ಸ್ ನ ಹೈರ್ ಮಾಡ್ಕೊಳ್ಬಹುದು. ಇಷ್ಟು ಸೀನಿಯರ್ಸ್ ಇದಾರೆ. ಯಾರು ಬೇಕು ನಿಮಗೆ? ಪರ್ಪಲ್ ಮಿಸ್ಟರ್ ಮುಶೋ. ವಾವ್, ವೈಟಾ ಸುಫೈದ್, ಕಮ್ ಆನ್. ಶೈರ್ ಬ್ರೋ, ವೆಲ್ಕಮ್ ಬ್ಯಾಕ್. ಅಂಡ್ ನಿಮಗೆ ಯಾರು? ಸೊ ನಮ್ ಗೆಸ್ಟ್ ಅವರು ಇವ್ರ ಟೀಮಿಗೆ ಬಂದಿದ್ದಾರೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಕನ್ಸಿಡರ್ ಆಗ್ತಿದೆ ಈ ಒಂದು ಇದ್ರಲ್ಲಿ. ನಮ್ದು ಸೀನಿಯರ್ಸ್ ಎಲ್ಲ ತುಂಬಾ ಎಕ್ಸೈಟಿಂಗ್ ಅಲ್ಲಿ ಇದ್ದಾರೆ. ಬಟ್ ಸೀನಿಯರ್ಸ್ ನೋ ವೇ, ನೀವೇ ಒಬ್ಬೊಬ್ರು ಒಂದೊಂದು ಟೀಮ್ ಅಲ್ಲಿ ಇದ್ದೀರಾ. ಇವಾಗ ನಿಮ್ಮಲ್ಲಿ ಒಂದು ಕಂಡೀಷನ್ ಕೇಳ್ತಿದ್ದೀನಿ. ಈ ಸೀನಿಯರ್ಸ್ ನಿಮ್ಮೊಂದಿಗೆ ನೆಕ್ಸ್ಟ್ ಗೇಮಿಗೆ ಬರ್ಲಾ ಬೇಡವಾ? ಬರ್ಬೇಕಾ? ಫಾರ್ ದ ಫಸ್ಟ್ ಅಲ್ವಾನ್, ಈ ಟೀಮಿಗೆ ಬಂದಿದ್ದೀರಾ, ವಿನ್ ಆಗ್ತೀರಾ ನೀವು? ಮೇ ಬಿ ಕಮ್ ಆನ್. ಅಂಡ್ ಮಿಸ್ಟರ್ ಶೈರ್ ಬ್ರೋ, ಸ್ಟಿಲ್ ಇವರಿಗೋಸ್ಕರ ಸಣ್ಣ ಮಕ್ಳು ಸಿಕ್ಕಿದ್ದಾರೆ ನಿಮಗೆ. ಅವರಿಗೋಸ್ಕರ ಅದ್ರ ವಿನ್ ಆಗ್ಲೇಬೇಕು. ನಮ್ಮ ನಾಚು ಬ್ರೋ, ಇವರಿಗಾದ್ರೂ ವಿನ್ ಆಗ್ಲೇಬೇಕು. ನಿಮಗೆ ಮಕ್ಳಿಗೋಸ್ಕರ ವಿನ್ ಆಗ್ಲೇಬೇಕು. ಓಕೆ, ಅಂಡ್ ಸುಫೇದ್ ಬ್ರೋ, ಈ ಸತಿ ನಿಮ್ದೆ ಕಪ್ಪು. ಓಕೆ, ನೋಡೋಣ ಬನ್ನಿ. ನಿಮ್ಮೆಲ್ಲರ ಕೈಲಿ ಒಂದೊಂದು ಪೇಪರ್ ಕೊಡೋದಾಗಿರುತ್ತೆ. ನಿಮ್ಮಲ್ಲಿ ಇವಾಗ ಒಂದೊಂದು ಪೇಪರ್ ಇದೆ. ಸೊ ಇದ್ರಲ್ಲಿ ನೀವು ಇವಾಗ ರಾಕೆಟ್ ಮಾಡ್ಬೇಕು. ಯಾವ ತರದ ರಾಕೆಟ್ ಬೇಕಾದ್ರೆ ರೆಮಿಗ್ ಮಾಡ್ಬೋದು. ಸೊ ಯಾರ್ದು ರಾಕೆಟ್ ತುಂಬಾ ದೂರ ಹೋಗುತ್ತೆ ಅವ್ರು ನೆಕ್ಸ್ಟ್ ರೌಂಡಿಗೆ ಬರ್ತಾರೆ. ಟಾಪ್ 3 ನೆಕ್ಸ್ಟ್ ರೌಂಡಿಗೆ ಬರುತ್ತೆ. ಸೊ ಇದ್ರಲ್ಲಿ 6 ಜನ ಎಲಿಮಿನೇಟ್ ಆಗ್ತಾರೆ. ಕಮಾನ್, ಯಾವ ತರ ರಾಕೆಟ್ ಮಾಡ್ಬೇಕು ಮಾಡಿ. ನಿಮಗೆ ಸೀನಿಯರ್ ಸಿಕ್ಕಿದ್ದಾರೆ, ಯಾವ ತರದ್ ಮಾಡ್ಬೇಕು ಮಾಡಿ. ಇಲ್ಲಿ ಸೀನಿಯರ್ನೇ ಬಗ್ಸಿ ರಾಕೆಟ್ ಮಾಡ್ತಿದ್ದಾರೆ. ಇಲ್ಲಿ ಸೀನಿಯರ್ ಜೂನಿಯರ್ನೇ ಬಗ್ಸಿ ರಾಕೆಟ್ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಸ್ಟ್ರಾಟಜಿ ಮೊಬೈಲ್ ಅಲ್ಲಿ ನೋಡಿ ರಾಕೆಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಯಾರನ್ನು ಬಗ್ಸದೆ ಕೂತ್ಕೊಂಡೆ ರಾಕೆಟ್ ಮಾಡ್ತಿದ್ದಾರೆ. ಸೊ ಒಂದೊಂದು ತರ ಆಗ್ತಿದೆ ಇಲ್ಲಿ. ನೋಡೋಣ ಬನ್ನಿ ಯಾವ ತರ ಗೇಮ್ ನಡೆಯುತ್ತೆ, ಯಾರು ರಾಕೆಟ್ ತುಂಬಾ ದೂರ ಹೋಗುತ್ತೆ ಅಂತ. ಇಟ್ಸ್ ಯುವರ್ ಸ್ಟ್ರಾಟಜಿ ಬ್ರೋ. ನಿಮಗೆ ಮೊಬೈಲ್ ನೋಡಬಹುದು, ಏನ್ ಬೇಕಾದ್ರೆ ಮಾಡಬಹುದು. APJ ಅಬ್ದುಲ್ ಕಲಾಂ ಇನ್ಸ್ಪೈರ್ ಆಗ್ತಿರೋದಲ್ಲ ಇದು. ಓ ನೋಡಿ ಇಲ್ಲಿ ಗೈಸ್, ನೋಡಿ ಇಲ್ಲಿ. ಕಮಾನ್ ಕಬಡ್ಡಿ. ನಮ್ಮ ಟೀಮ್ ಮ್ಯಾನೇಜರ್ ಬ್ರೋ, ನಮ್ಮ ಪ್ರಕಾರ ಯಾರು ನೆಕ್ಸ್ಟ್ ರೌಂಡಿಗೆ ಡಿಸ್ಕ್ವಾಲಿಫೈ ಆಗೋದು ನಿಮ್ ಪ್ರಕಾರ? ನಮ್ಮ ಅಲ್ವಾನು ಎಲಿಮಿನೇಟ್ ಆಗೋದ? ಇದು ಇನ್ನೊಂದು ಇಲ್ಲ ಮುಚ್ಚು. ಈಗ ಗಾಳಿ ಬರೋ ಟೈಮ್ ಅಲ್ಲಿ ಈಗ ಒಂದ್ ಟೀಮ್ ಎಸ್ದಾಗ ಗಾಳಿ ಇರಲ್ಲ, ಇನ್ನೊಂದ್ ಟೀಮ್ ಬ್ರೋ ಒಂದೇ ಟೈಮ್ ಅಲ್ಲಿ ನಾವು ಕೊಡ್ತೀವಿ ಎಲ್ರು ಬಿಡಕ್ಕೆ, ಒಟ್ಟಿಗೆ ಬಿಡೋದು. ಇಲ್ಲಿ ನೋಡಿ ತುಂಬಾ ಉಜ್ತಿದ್ದಾನೆ ಇದು, ತುಂಬಾ ಬಿಸಿ ಮಾಡಿ ಕಾಯಿಸ್ತಿದ್ದಾನೆ ಇದು. ಅಬ್ದುಲ್ ಕಲಾಂ ನಾವು ನೋಡೋದ ರಾಕೆಟ್ ಅಲ್ಲ, ಒಂದೊಂದು ರಾಕೆಟ್ ಒಂದೊಂದು ತರದಲ್ಲಿ ಆಗ್ತಿದೆ ಇವಾಗ. ರೆಡಿ ನಿಮ್ ರಾಕೆಟ್ ರೆಡಿ? ತೋರಿಸಿ ನೋಡುವ. ವಾವ್, ಟಾಪ್ 3 ಅಲ್ಲಿ ಬರುತ್ತೆ ಈ ರಾಕೆಟ್. ನೋಡುವ ಬನ್ನಿ ಹೇಗಿದೆ ನೋಡಿ ರಾಕೆಟ್. ಬ್ರೋ ಇದೊಂದು ಡಿಫ್ರೆಂಟ್ ರಾಕೆಟ್, ತುಂಬಾ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ಸೊ ಈ ರಾಕೆಟ್ ತುಂಬಾ ದೂರ ಆಗುತ್ತೆ ಅಂತ ಹೇಳ್ತಿದ್ದೀರಾ ನೀವು?
ನೋಡ್ಬೇಕು ಹೋದ್ರೆ. ಒಂದು ಡಿಫ್ರೆಂಟ್ ರಾಕೆಟ್ ಆಗಿದೆ ಅದು ಮಾತ್ರ. ಸೊ ಫೈನಲಿ ಸೀನಿಯರ್ಸ್ ಡಿಸೈಡ್ ಮಾಡಿದ್ದಾರೆ ರಾಕೆಟ್ ಬಿಡ್ಲಿಕ್ಕೆ. ಒಂದಲ್ಲಿ ಸೀನಿಯರ್ ಇಲ್ಲ, ನೀವು ಒಬ್ನೇ ವಿತೌಟ್ ಸೀನಿಯರ್ ರಾಕೆಟ್ ಇಟ್ ಮಾಡ್ತಿದ್ಯಾ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ and all the best, all the best. Okay, thank you. All the best. So come on guys, 3 2 1 go. So man, he is gone. Sorry for that. Idyardu. Thanks for coming. Bro, first senior gone. And next Mr. Musso. ತುಂಬಾ ಹರ್ದಿದ್ದೀರಾ. ಅವ್ನು ಬರ್ದು ಬೈರ, ಅವ್ನು ಹೋಗಿ ಆಯ್ತು. ಬಾ, ಇದು ನಿಂದು ತುಂಬಾ ಹರ್ದಿದ್ಯಾ, ಬಟ್ ಸ್ಟಿಲ್ ನೀವು ಹೋದ್ಯಾ. ಕಾಂಗ್ರಾಚುಲೇಷನ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಲ್ಲೋದ್ರು ಸೀನಿಯರ್ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಎನಿವೇ ಬ್ರೋ, ಬಂದಿದ್ದು ಚೆನ್ನಾಗಾಯ್ತು. ತುಂಬಾ ಆಟ ಆಡಿದ್ರೆ ಮಾತ್ರ, ಬಟ್ ನಿಮ್ಮ ಎಕ್ಸೈಟ್ಮೆಂಟ್ ಅಲ್ಲಿ ನೀವು ಹೊರಗಡೆ ಹೋಗಿ. ಇವಾಗ 8 ಮೆಂಬರ್ಸ್ ಇಲ್ಲಿ ಇದ್ದೀವಿ. ವಿ ಆರ್ ಗೋನಾ ರೆಡ್ಯೂಸ್ ದ ಸರ್ಕಲ್ ನೌ. ಗೈಸ್ ಕಮ್ ಆನ್, ಲೆಟ್ಸ್ ರೆಡ್ಯೂಸ್ ದ ಸರ್ಕಲ್. ಸೊ ಸರ್ಕಲ್ ಇವಾಗ ಕಂಪ್ಲೀಟ್ಲಿ ಸಣ್ಣದಾಗಿದೆ. ಗೆಸ್ಟ್ ಬಂದಿದ್ದಾರೆ ಬ್ರೋ. ಸರ್ಕಲ್ ಸಣ್ಣದಾಗಿದೆ. ನಿಮ್ ಪ್ರಕಾರ ಯಾರು ನೆಕ್ಸ್ಟ್ ಹೊರಗಡೆ ಹೋಗ್ಬೋದು? ನೆಕ್ಸ್ಟ್ ಹೊರಗಡೆ ಇವನೇ ಬರ್ತಾನೆ, ಅವ್ನು ಆಟ ಹಾಕಿದವನು. ಮತ್ತೆ ಅವನು ನಾಚಿ ಇಬ್ರು ಹೊರಗಡೆ ಬರ್ತಾರೆ. ಎಲ್ರು ಕಾಲ್ ನೋಡಿ ಇಲ್ಲಿ. ನೀನ್ ಸಣ್ಣ ಎಲ್ಲರ್ಕಿಂತ ಹೇಗೆ ಅನ್ಸಿದೆ? ಟಾಪ್ 8 ಬಂದಿದ್ಯಾ. 16 ಜನ ಇದ್ರು, 8 ಜನ ಹೋದ್ರು. ಫುಲ್ ಎಕ್ಸೈಟ್ ಅಲ್ಲ, ಖುಷಿ ಅಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ. ಬ್ರೋ ನೌ ಇಟ್ಸ್ ಯುವರ್ ಟರ್ನ್. ಸರ್ಕಲ್ ನ ಎಷ್ಟು ಸಣ್ಣದ್ ಮಾಡ್ಬೇಕು ಅಷ್ಟು ಸಣ್ಣದ್ ಮಾಡಿ. ನಿಮ್ ಕೈಯಲ್ಲಿದೆ ಇವಾಗ. ಎಷ್ಟು ಸಣ್ಣದ್ ಮಾಡ್ಬೋದು ಅಷ್ಟು ಸಣ್ಣದ್ ಮಾಡಿ. ಎಷ್ಟು ಸಣ್ಣದ್ ಮಾಡ್ಬೋದು ಅಷ್ಟು ಸಣ್ಣದ್ ಮಾಡಿ. ಎಷ್ಟು ಸಣ್ಣ ಬೇಕಾದ್ರೆ ಮಾಡ್ಬೋದು ನಿಮಗೆ. ಇಷ್ಟು ಸಣ್ಣದಾಯ್ತು ಇವಾಗ. ಯಾರು ಗೊತ್ತಿಲ್ಲ ಏನಾಗುತ್ತೆ ಅಂತ. ಗೈಸ್ ಇವಾಗ ಟಾಪ್ 8 ಆಯ್ತು, ಬಟ್ ನಮಗ್ ಬೇಕಾಗಿರೋದು ಓನ್ಲಿ 5 ಜನ. ಸೊ ವಿ ಆರ್ ಗೋನಾ ಎಲಿಮಿನೇಟ್ 3 ಗೈಸ್. ಇದಕ್ಕೆ ನಾವು ಮಾಡ್ತಿರೋದು ಪೋಲ್. ವೋಟ್ ಮಾಡಿ 3 ಜನನ ಹೊರಗಡೆ ಹಾಕ್ತಿದೀವಿ. 5 ಜನ ಮಾತ್ರ ನೆಕ್ಸ್ಟ್ ರೌಂಡಿಗೆ ಬರೋದು. ಒಬ್ಬೊಬ್ರನ್ನ ನಾವು ಇದ್ ಮಾಡಿ ಇವಾಗ ವೋಟ್ ಹಾಕ್ತೀವಿ. ನೀವೇ ಬಂದು ಗುಟ್ಟಲ್ಲಿ ಹೇಳ್ಬೇಕು ಯಾರು ಎಲಿಮಿನೇಟ್ ಆಗ್ಬೇಕು ಅಂತ. ವೋಟ್ ಇವಾಗ ನಡೀತಿದೆ. ಒಬ್ಬನಿಗೆ ಹೊರಗಡೆ ಬಂದು ವೋಟ್ ಹಾಕ್ಬೋದು. ಯಾರು ಹೊರಗಡೆ ಬೇಕು? ಬ್ಲೂ ಕಲರ್ ಶರ್ಟ್. ಬ್ಲೂ ಕಲರ್ ಶರ್ಟ್. ಎಸ್ ಓಕೆ. ಪರ್ಪಲ್ ಮುಟ್ಟಿ ನೋಡ್ತಲ್ಲ ಎಂದು ಯಾಕೆ ನೀನು ಅವನಿಗೆ ಆಗಬೇಕು? ಸುಮ್ಮನೆ ಕಾಂಪಿಟೇಷನ್. ಓಕೆ ಕಮ್ ಆನ್. ಗ್ರೀನ್ ಟಿ ಶರ್ಟ್ ಮ್ಯಾಚಿಂಗ್ ಗ್ರೀನ್ ಟಿ ಶರ್ಟ್ ಫೋಕಸ್ ಅಂತ ಹೇಳ್ತೀನಿ. ಗೈಸ್ ಅಫಿಷಿಯಲಿ ವಿ ಗಾಟ್ a result. ತುಂಬಾ ಹಾರ್ಡ್ ಇದೆ ಹೇಳಲಿಕ್ಕೆ. ನೀವು ಗೈಸ್ ಕೇಮ್ ಟಿಲ್ ಹಿಯರ್. ಕಾಂಗ್ರಾಚುಲೇಷನ್ಸ್ ಫಾರ್ ದಟ್. ಸಹಲ್, ಈ ಒಂದು ರೌಂಡ್ ಲಿಮಿಟ್ ಆದ್ರೆ ಹೇಗೆ ಅನ್ಸುತ್ತೆ ನಿನಗೆ? ಬೇಜಾರಾಗುತ್ತೆ ಅಷ್ಟೇನೆ. ಬಟ್ ನಿನಗೆ ನೆಕ್ಸ್ಟ್ ಯಾವತ್ತಾದ ಗೇಮ್ ಮಾಡಿದಾಗ ಬಂದು ಅದ್ರಲ್ಲಿ ವಿನ್ ಮಾಡಬೇಕು. ಆ ಒಂದು ಕಾನ್ಫಿಡೆನ್ಸ್. ಓಕೆ, ಬೇಜಾರು ಮಾಡ್ಕೊಳ್ಬಾರ್ದು. ನೀನು? ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಇಲ್ಲಿ ತನಕ ಬಂದಿದ್ದೆ ಅಂತ ಒಂದು ಖುಷಿ ಇದೆ. ಬೇಜಾರಾಗುತ್ತೆ ಅಷ್ಟೇ. ನಿನಗೆ ಬೇಜಾರಾಗುತ್ತೆ. ಸೊ ನಿನಗೆ ಹೇಗೆ ಅನ್ಸುತ್ತೆ ಇಲ್ಲೊಂದು ರೌಂಡಲ್ಲಿ ಎಲಿಮಿನೇಟ್ ಆದರೆ? ಬೇರೆಯವ್ರಿಗೆ ಆಲ್ ದಿ ಬೆಸ್ಟ್. ಇದು ನನಗೆ ಇಷ್ಟವಾಗಿದ್ದು ಬ್ರೋ. ಆಲ್ ದಿ ಬೆಸ್ಟ್. ಹೋಪ್ಫುಲಿ ಬ್ರೋ ನಿನಗೆ ಈ ರೌಂಡ್ ಎಲಿಮಿನೇಟ್ ಆದರೆ ಹೇಗೆ ಅನ್ಸುತ್ತೆ? ಬೇಜಾರಾಗುತ್ತೆ, ಟೈಮ್ ಪಾಸ್ ಆಯ್ತು. ಟೈಮ್ ಪಾಸ್ ಆಯಿತು, ಅದೊಂದು ಖುಷಿ ಆಯಿತು. ಸೊ ನಚ್ಚು ಏನು ಆಗಲ್ಲ. ನೆಕ್ಸ್ಟ್ ಆಡೋರಿಗೆ ನಥಿಂಗ್ ಬ್ರೋ. ಐ ವಿಲ್ ಬಿ ಹ್ಯಾಪಿ ಇಫ್ ಐ ಲೂಸ್. Still you will be happy. Okay, wow, that's great bro. So we are going to announce the winner. 8 members ಅಲ್ಲಿ 3 ಜನ ಎಲಿಮಿನೇಟ್ ಮಾಡಲೇಬೇಕು. Anyway, ಇಲ್ಲಿ ತನಕ ಬಂದಿದ್ದೀರಾ, all the best for that. So we are going to pick top 5 now. Number 2 ಯಾರು? ಸಾಯಿಲ್, ನೀನು ಸೇಫ್ ಆಗಿದೆಯಾ? Congratulations. Number 1, congratulations, you are safe now. 0 vote, ಯಾರು vote ಹಾಕಿಲ್ಲ. Number 6 bro ಸೇಫ್ ಅಂತ ಹೇಳಕ್ಕಿಲ್ಲ, but still you are qualified for next round. Congratulations. Number 3, ನಿಜ ಹೇಳ್ಬೇಕಾದ್ರೆ ಒಂದು ವೋಟ್ ನಿಮಗೆ ಬಿದ್ದಿದೆ. ಫಾರ್ ದ್ಯಾಟ್ ರೀಸನ್ ಎಲಿಮಿನೇಟೆಡ್ ಬ್ರೋ. ಐ ಆಮ್ ಲಿಟರಲಿ ಸಾರಿ ಫಾರ್ ದ್ಯಾಟ್. ಎನಿವೇ ಇಲ್ಲಿ ತನಕ ಬಂದಿದ್ದೀರಾ, ಖುಷಿ. ಯು ಕ್ಯಾನ್ ಈಸಿಲಿ ಸ್ಟೆಪ್ ಔಟ್. ಒಟ್ಟಿಗೆ ಬನ್ನಿ ಅಂದ್ಕಡೆ. ನೆಕ್ಸ್ಟ್ ನಂಬರ್ ನಾಚು. ನಿಜ ಹೇಳ್ಬೇಕಾದ್ರೆ 8 ಜನ ಇದ್ರು, ನಿಮಗೆ ಬಿದ್ದಿರೋದು ಅದರಲ್ಲಿ 3 ವೋಟ್ ನಿಮಗೆ ಬಿದ್ದಿದೆ. ಕಾಂಗ್ರಾಚುಲೇಷನ್ಸ್ ಬ್ರೋ. ಬಟ್ ಸ್ಟಿಲ್ ಇಲ್ಲಿ ತನಕ ಬಂದಿದ್ದೀರಾ. ಸೊ ಒಂದು ಹಾಯ್ ಹೇಳಿ. ಒಬ್ಬ ಸೀನಿಯರ್ ಇದ್ದಾರೆ, ಬಾಕಿ 3 ಜನ ಜೂನಿಯರ್ಸ್ ಇದ್ದಾರೆ. ಸೊ ನಿಮ್ಮ 3 ಜನಲ್ಲಿ ಒಬ್ರು ಡಿಸ್ಕ್ವಾಲಿಫೈ ಆಗ್ತಿದ್ದಾರೆ. ಇಲ್ಲಿ ತನಕ ಬಂದ್ರಲ್ಲ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ ಬ್ರೋ, ಯು ಗಾಟ್ 4 votes. You got 4 votes and thanks for coming here. 1 2 3 4 5 people in the circle. Circle na ಇನ್ನೂ ಕಮ್ಮಿ ಮಾಡಿ, 5 ಜನ ಇರೋದು ಬರೀ. ನೀನು ಕ್ಯಾಶ್ ಪ್ರೈಸ್ ವಿನ್ ಆದ್ರೆ ಏನ್ ಮಾಡ್ತೀಯ? ಅದರಿಂದ ಪಾರ್ಟಿ ಮಾಡ್ತೀಯ ನೀನು.
ಅಂಡ್ ನೀನೇನ್ ಮಾಡ್ತೀಯಾ? ಪಾಕೆಟ್ ಮನಿ. ಪಾಕೆಟ್ ಮನಿ ಮಾಡ್ತೀಯಾ, ಸೇವಿಂಗ್ಸ್ ಮಾಡ್ತಿದ್ದಾನೆ. ಕಾಂಗ್ರಾಚುಲೇಷನ್ಸ್ ಬ್ರೋ, ತುಂಬಾ ಖುಷಿ ಆಯ್ತು ಕೇಳಿ. ನಾನು ಪಾಕೆಟ್ ಪಾಕೆಟ್ ಮನಿ ಮಾಡ್ತಾ ಥ್ಯಾಂಕ್ಸ್. ನೀವು ಕೈ ಕೊಟ್ಟಿರಲಿಲ್ಲ, ಆಲ್ ದಿ ಬೆಸ್ಟ್. ಅಂಡ್ ನೀನು ಕ್ಯಾಶ್ ಪ್ರೈಸ್ ವಿನ್ ಆದ್ರೆ ಏನ್ ಮಾಡ್ತೀಯ ಅದರಲ್ಲಿ? ಅಪ್ಪ ಅಮ್ಮನಿಗೆ ಕೊಡ್ತಾನೆ. ತುಂಬಾ ಹಾರ್ಟ್ ಟಚಿಂಗ್ ಮಾತು ಹೇಳ್ದ ಮಾತ್ರ. ಒಂದು ಕ್ಲಾಪ್ ಕೊಡಿ ಎಲ್ರು. ಅಂಡ್ ನೀ ಏನ್ ಮಾಡ್ತೀಯಾ? ಬಣ್ಕಲ್ ಜಿಜೆಗೆ. ಸೊ ಕ್ಯಾಶ್ ಪ್ರೈಸ್ ವಿನ್ ಆಗ್ತೀರಿ ಇಲ್ವಾ ಅಂತ ಸೆಕೆಂಡರಿ ಗೊತ್ತಿಲ್ಲ. 5 ಜನ ಒಬ್ರಿಗೆ ಸಿಗೋದು. ಸೊ ಬಟ್ ನಿಮಗೆ ಇವಾಗ ಒಬ್ನಿಗೆ ಎಲಿಮಿನೇಟ್ ಆಗ್ಬೋದು. ನಿಮ್ಮ 5 ಜನಲ್ಲಿ ಇವಾಗ ಹೊರಗಡೆ ಬಂದವರಿಗೆ ಟೈಮಿಂಗ್ ಸ್ಟಾರ್ಟ್ ಮಾಡ್ತಿದೀವಿ. 1 ಮಿನಿಟ್ ಇರೋದು ನಿಮಗೆ. ಇವಾಗ 1 ಮಿನಿಟ್ ಅಲ್ಲಿ ನೀವು ಹೊರಗಡೆ ಬಂದ್ರೆ ನಿಮಗೆ ಶವರ್ಮ ಸಿಗುತ್ತೆ. ನಿಮ್ಗೆ 500 ರೂಪಾಯಿ ಸಿಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಇವಾಗ ಶವರ್ಮ ಸಿಗುತ್ತೆ, ಹೊರಗಡೆ ಬರ್ಬೋದು. ಟೈಮ್ ಸ್ಟಾರ್ಟ್ಸ್ ನಾವ್. ಯಾರಿಗ್ ಬೇಕು ಶವರ್ಮ? ಬೇಕಾ? 500 ರೂಪಾಯಿ ಬೇಕು. ಶವರ್ಮ ಮಿಸ್ ಆದ್ರೆ ಮತ್ತೆ ನಿಮಗೆ ಬೇಜಾರಾಗುತ್ತೆ. 4th ಅಲ್ಲಿ ಹೋದ್ರೆ 20 ಸೆಕೆಂಡ್ಸ್ ಇದೆ, ನಿಮಗೆ ಡಿಸೈಡ್ ಮಾಡ್ಬೋದು. ಶವರ್ಮ ತಿನ್ಬೋದು, ಶವರ್ಮ ತಿನ್ಬೋದು ಇವಾಗ. ಇಲ್ಲಾಂದ್ರೆ ಏನು ಸಿಗಲ್ಲ ನಿಮಗೆ. ಶವರ್ಮ ತಿನ್ಬೋದು, ಏನು ಸಿಗಲ್ಲ ನಿಮಗೆ. ಶವರ್ಮ ತಿನ್ಬೋದು. 10 ಸೆಕೆಂಡ್ ಇದೆ, ಶವರ್ಮ ತಿನ್ಬೋದು. ಜಸ್ಟ್ ಹೊರಗಡೆ ಕಾಲ ಹಾಕಿದ್ರೆ ನಿಮಗೆ ಶವರ್ಮ ತಿನ್ಬೋದು. ಒಂದು ಸ್ಟೆಪ್ ಹೊರಗಡೆ ಹಾಕಿದ್ರೆ ಶವರ್ಮ ತಿನ್ಬೋದು. ಒಂದು ಸ್ಟೆಪ್ ಹೊರಗಡೆ ಹಾಕಿದ್ರೆ ಶವರ್ಮ ತಿನ್ಬೋದು. ಒಂದು ಸ್ಟೆಪ್. ಟೈಮ್ ಔಟ್. ಶವರ್ಮ ಯಾರಿಗೂ ಇಲ್ಲ. ಯು ಮಿಸ್ ಶವರ್ಮ ನಾವು. ಯು ಗೈಸ್ ಲಿಟ್ರಲಿ ಮಿಸ್ ಶವರ್ಮ ನಾವು. ಬ್ರೋ 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 ಕರೆಕ್ಟ್ ಆಗಿದೆ. 16 ಜನ ಇದ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ. ಇವಾಗ ನೀವು ಸ್ಟಿಲ್ 5 ಜನ ಇದ್ದೀರಾ. ಟಾಪ್ 1 ಅಲ್ಲಿ ಬರ್ಬೇಕಂತ ಹೇಳಿ ಸಿಗೋ ಶವರ್ಮಸ್ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಟೈಮ್ ಔಟ್ ಆಗ್ತಾ ಇದೆ. ಇವಾಗ ರಾತ್ರಿ ಆಗ್ತಾ ಬಂತು. ಸರ್ಕಲ್ ಮತ್ತೆ ಇವಾಗ ಕೆಲವೊಮ್ಮೆ ಗೇಮ್ ಇರ್ಬೋದು, ಅಲ್ಲ ಇಲ್ದೇ ಇರ್ಬೋದು. ಸ್ಟಿಲ್ ಸರ್ಕಲ್ ಅಷ್ಟೇ ಇದೆ. ಎನಿವನ್ ಮನ್ನ ರೆಡಿ ದ ಸರ್ಕಲ್. ಅಲ್ಲಿ ಕಾಣ್ತಿರೋ ಅಲ್ಲಿಂದ ಈ ಬಾಲ್ ಹಿಡ್ಕೊಂಡು ಈ ಮರಗೆ ಹೊಡಿಬೇಕು. ಟಾಪ್ 5 ಅಲ್ಲಿ ಇಬ್ರು ನಾವು ಡಿಸ್ಕ್ವಾಲಿಫೈ ಮಾಡ್ತಿದೀವಿ. ಅಂಟಿಲ್ ಇಬ್ರು ಡಿಸ್ಕ್ವಾಲಿಫೈ ಆಗೋ ತನಕ ಎಲ್ರಿಗೂ ಒಮ್ಮೊಮ್ಮೆ ಹೋಗಿ ಆ ಮರಕ್ಕೆ ಹೋಗಿ ಹೊಡಿಬಹುದು. 3, 2, 1 ಕಮ್ ಆನ್. ಇಲ್ಲಿ ಹೊರಗಡೆ ಹೋಗಿಲ್ಲ, ನೋಡೋಣ ಅವ್ರು ಹೊಡಿತಾರೆ ಅಂತ. ನೆಕ್ಸ್ಟ್ ಯಾರು ಹೊಡಿತೀರಾ? ರೆಡಿ? 3, 2, 1. ಓ, ನೀನ್ ಇವಾಗ ಮರಕ್ಕೆ ಹೊಡೆದ್ರೆ ನೀನ್ ಕ್ವಾಲಿಫೈ ಆಗ್ತೀಯ ನೆಕ್ಸ್ಟ್ ರೌಂಡಿಗೆ. ಯು ಹ್ಯಾವ್ ದ ಗ್ರೇಟ್ ಚಾನ್ಸ್ ಬ್ರೋ. ಓಪನ್ ಆಪರ್ಚುನಿಟಿ. ನೀನ್ ಮರಕ್ಕೆ ಹೊಡೆದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ನೀ ಇದೆಯಾ? ಗೋನ್ ಇಲ್ಲ. 1 ಮೋರ್ ಚಾನ್ಸ್. ಇದೇ ತರ ಉಲ್ಟಾ ಐತೆ, ರಿಪೀಟ್ ಆಗೋದು. ಓ ಓ ಓ ಟಾಪ್ 5 ಅಲ್ಲಿ ಬಂದಿದ್ದ. ಸೊ ಇವಾಗ ಈಸ್ ದ 4th ಪರ್ಸನ್. ಸೊ ಎನಿವೇ ಕಾಂಗ್ರಾಚುಲೇಷನ್. 4th ಪರ್ಸನ್, 5th ಪರ್ಸನ್, 5th ಪರ್ಸನ್ ಅಲ್ಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಬ್ರೋ. ಕಮ್ ಲೆಟ್ಸ್ ಗೋ. ಇವರೆಲ್ಲ ಹೊರಗಡೆ ಹೋಗಿದ್ದಾರೆ. ಡೋಂಟ್ ವರಿ ಬ್ರೋ, ಡೋಂಟ್ ವರಿ. ಇವರೆಲ್ಲ ಹೊರಗಡೆ ಹೋಗಿದ್ದಾರೆ ನೋಡಿ. ಗಾಯ್ಸ್ ಇವನಿಗೆ ಒಂದೆಲ್ಲ ಕ್ಲಾಪ್ ಕೊಡಿ. ಬ್ರೋ ಥ್ಯಾಂಕ್ಸ್ ಫಾರ್ ಕಮಿಂಗ್. ಯು ಆರ್ ದ ಟಾಪ್ 4. ಟಾಪ್ 5 ಅಲ್ಲಿ ಇದೆಯಾ? ಓಕೆ, ಇಲ್ಲಿ ತನಕ ಬಂದಿದ್ದು ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಆಲ್ ದಿ ಬೆಸ್ಟ್. ಫೈನಲಿ ಗೈಸ್ ಟಾಪ್ 3 ಇಲ್ಲಿದ್ದಾರೆ. ಸೊ ಇವ್ರಿಗೆ ಮಾಡೋ ಗೇಮ್ ಆಗಿರುತ್ತೆ ಸ್ಟೀಲ್ ದ ಕೇಸ್. ಇದು ಕೇಸ್ ಅಂತ ತಿಳ್ಕೊಂಡ್ರೆ ಆಯ್ತು. ಸೊ ಇದ್ರಲ್ಲಿ ಒಂದ್ರಲ್ಲಿ ಸಿ ಮತ್ತೆ ಡಬ್ಲ್ಯೂ ಅಂತ ಬರ್ದಿರುತ್ತೆ, ಬಾಕಿ ಎಲ್ಲಾನು ಬ್ಲಾಂಕ್ ಆಗಿರುತ್ತೆ. ಇವ್ರು ಇಷ್ಟು ಜನ ಇದಾರೆ. ಇದ್ರಲ್ಲಿ ಲಕ್ ವಿನ್ನರ್ ಯಾರಾಗ್ಬೋದು? ಇದ್ರಲ್ಲಿ 9 ಚೀಟಿ ಇದೆ. 9 ಚೀಟಿಯಲ್ಲಿ 3 ಚೀಟಿ ತೆಗಿಬಹುದು. ನೀ ತೆಗಿ ಫಸ್ಟ್. ಓಪನ್ ಮಾಡಂಗಿಲ್ಲ. ಅಲ್ವಂತ ತೆಗಿ. ಒಂದು ನೀ ಒಂದ್ ತೆಗಿ. ನೀನೊಂದ್ ತೆಗಿ. ನೀ ಬಾ ಯಾಸಿ ಒಂದ್ ತೆಗಿ. ನೀ ಒಂದ್ ತೆಗಿ. ಇದು ಎತ್ತಿಟ್ಟು ಬಿಟ್ಟೆ ಅಲೆ. ನೀ ಒಂದ್ ತೆಗಿ. ಅಂಡ್ ನೀ ಒಂದ್ ತೆಗಿ. ಎಷ್ಟಾಯ್ತು? 3 ಆಯ್ತಾ? ನಿಲ್ಲಿ ಓಪನ್ ಆಗ್ತದೆ. ತೋರ್ಸು ಕ್ಯಾಮರಾಮನ್. ವಾಟ್ ವಿನ್ನರ್ ಗೈಸ್. ತುಂಬಾ ಅನ್ಲಕ್ಕಿ ಆಯ್ತು ಬ್ರೋ. ಅಟ್ಲೀಸ್ಟ್ 2-3 ರೌಂಡ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ, ಬಟ್ ಸ್ಟಿಲ್ ಫಸ್ಟ್ ರೌಂಡ್ ಅಲ್ಲಿ ನೀವು ತಗೊಂಡೆ ಬ್ರೋ. ಎನಿವೇ ಯು ಗೈಸ್ ಆರ್ ನಾಟ್ ಸ್ಟಿಲ್ ಗೋಯಿಂಗ್ ಹೋಮ್. ಇಲ್ಲಿ ತನಕ ನೀವು ಬಂದಿದ್ದಕ್ಕೆ ನೀವು ಸುಮ್ಮನೆ ಮನೆಗೆ ಹೋಗ್ತಿಲ್ಲ. ಅಲ್ಬದಿಯಾ ಫ್ಯಾಬ್ರಿಕ್ ಇಂಜಿನಿಯರ್ ಇಂದ ನಿಮಗೆ ಸಿಗ್ತಿದೆ ಇಬ್ಬರಿಗೂ ಕ್ಯಾಶ್ ಪ್ರೈಸ್. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇಯರ್. ಇನ್ನು ಬರ್ತಾ ಇರಿ, ಇನ್ನು ಎಕ್ಸೈಟಿಂಗ್ ಮ್ಯಾಚ್ ನಡೀತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಇಯರ್. ಸೊ ನೀವು ಸಹ ಸುಮ್ಮನೆ ಹೋಗ್ತಿಲ್ಲ ಬ್ರೋ. ಕಾಂಗ್ರಾಚುಲೇಷನ್ಸ್. ಖುಷಿಯಲ್ಲಿರಿ. ಇಲ್ಲಿ ತನಕ ಬಂದಿದ್ದೀರಾ. 16 ಜನರಲ್ಲಿ ಟಾಪ್ 3 ಅಲ್ಲಿ ಬಂದು ನಿಂತ್ಕೊಂಡಿದ್ದೀರಾ. ಸೊ ಫೈನಲಿ ಮಿಸ್ಟರ್ ಅಲ್ಲೋ ಕಮ್ ಆನ್. ವಿನ್ ಆದಾಗ ಜೀಜೆ ಹೋಗ್ತೀನಿ ಅಂತ ಅವ್ನು ಹೇಳಿದ್ದ. ಅವಾಗ ಸಿಕ್ಕಿದಾಗ ಏನ್ ಮಾಡ್ತೀನಿ ಅಂತ. ಸೊ ಇವಾಗ ಏನ್ ಮಾಡ್ತೀಯ ವಿನ್ ಆದಾಗ? ಜೀಜೆಗೆ ರೆಡಿ ಅಡ್ಡಿ. ಸೊ ಒಬ್ನೇ ಹೋಗ್ತೀಯ, ಯಾರನ್ನಾದ್ರು ಕರ್ಕೊಂಡು ಹೋಗ್ತೀಯಾ? ಎಲ್ಲ ಹೋಗದೆಯಾ? ನೀವು ವಿನ್ ಆದಾಗ ಪಾಕೆಟ್ ಮನಿ ಮಾಡ್ತೀಯ ಅಂತ ಹೇಳಿದ್ದ. ನೀನು ಏನ್ ಮಾಡ್ತೀಯ ಇವಾಗ? 100 ರೂಪಾಯಿ ಸಿಕ್ತು, ಏನ್ ಮಾಡ್ತೀಯ ಇವಾಗ? ಪಾಕೆಟ್ ಮನಿಗೆ ಹಾಕ್ತೀಯಾ? ನೀನ್ ಅಪ್ಪ ಮನಿಗೆ ಕೊಡ್ತೀಯ ಅಂತ ಹೇಳಿದ್ದೆ, ಏನ್ ಮಾಡ್ತೀಯ ಇವಾಗ? ಅಪ್ಪ ಮನಿಗೆ ಕೊಡ್ತೀಯ. ವಾವ್, ಇಟ್ಟ ಮಾತಲ್ಲೇ ಇದಾರೆ ಎಲ್ರು. ಸೊ ಕಾಂಗ್ರಾಚುಲೇಷನ್ಸ್ ಗೈಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತೆ ಎಲ್ರು ಗೈಸ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟಿಲ್ ದ ಎಂಡ್. ಸೊ ಇಲ್ಲಿ ತನಕ ಆಗ್ತಿತ್ತು ಅಂತ ಗೊತ್ತೇ ಇರಲಿಲ್ಲ. ಎನಿವೇ ಥ್ಯಾಂಕ್ಸ್ ಫಾರ್ ಕಮಿಂಗ್. ಸಿ ಯು ಗೈಸ್. ತುಂಬಾ ಗುಡ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಸಿ ಯು, ಬೈ ಬೈ.